ರಾಜ್ಯ ಸರ್ಕಾರ ಹಣ ಇಲ್ಲದೆ ಪಾಪರ್ ಆಗಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬ್ರೇಕಿಂಗ್ ಇದೆ, ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರ ಹಣ ಇಲ್ಲದೆ ಪಾಪರ್ ಆಗಿದೆ. ಕೇಂದ್ರದ ಹಣವನ್ನ ನಮ್ಮದು ಅಂತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ತಾಕತ್ತಿದ್ರೆ ಆರ್ಥಿಕತೆಯ ಶ್ವೇತಪತ್ರ ಬಿಡುಗಡೆ ಮಾಡಲಿ, ಜನಕ್ಕೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಇವರದ್ದು ಅಂತ ಹೇಳಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಜನಕ್ಕೆ ಒಂದು ವೇಳೆ ಇದೇನಾದ್ರೂ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಇವ್ರದೆಲ್ಲ, ಇವರು ಡುಪ್ಲಿಕೇಟ್ ಸಿದ್ದರಾಮಯ್ಯ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಬರ ಪರಿಹಾರಕ್ಕಾಗಿ ಏನೆಲ್ಲ ಕೊಟ್ಟಿದ್ದಾರೆ, ಕೇಂದ್ರ ಏನ್ ಕೊಟ್ಟಿದೆ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಉತ್ತರಿಸ್ತಾ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ತಾಕತ್ತಿದ್ರೆ ಆರ್ಥಿಕತೆಯ ಶ್ವೇತಪತ್ರ ಬಿಡುಗಡೆ ಮಾಡಲಿ, ಜನಕ್ಕೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಅದು 5 ಕೆಜಿ ಅಕ್ಕಿ ಕೇಂದ್ರದಿಂದ ಬರುತ್ತೆ. ಏನೆಲ್ಲ ಇವ್ರು ಯೋಜನೆಗಳು ಮಾಡಿದ್ದಾರೆ ಅದಕ್ಕೆ ಅರ್ಧದಷ್ಟು ಪಾಲು ಕೇಂದ್ರದಿಂದ ಬರುತ್ತೆ. ಇವ್ರೇನ್ರಿ ಕೊಡ್ತಾರೆ, ಎಲ್ಲಾ ಕೇಂದ್ರದಿಂದ ತಗೊಂಡು ಬಂದು ಇಲ್ಲಿ ಕೊಟ್ಟು ತಮ್ಮ ಯೋಜನೆಗಳಂತ ಹೆಸರು ಹಾಕೊಂಡು ಗ್ಯಾರಂಟಿ ಅಂತ ಹೇಳ್ಕೊಂಡು ಓಡಾಡ್ತಿದಾರಲ್ಲ. ರಾಜ್ಯ ಸರ್ಕಾರ ಇದೀಗ ಹಣ ಇಲ್ಲದೆ ಪಾಪರ್ ಆಗಿದೆ. ಕೇಂದ್ರದ ಹಣವನ್ನ ನಮ್ದು ಅಂತಾರೆ. ಹೇಗದು ನಮ್ದು ಹಣ ಅನ್ನುವಂಥದ್ದು? ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಹಣವನ್ನ ಕೊಟ್ಟೇ ಇಲ್ಲ. ಎಲ್ಲವೂ ಕೊಡ್ತಾ ಇರೋದು ಕೇಂದ್ರದ ಹಣ, ಅದು ಸಹ ನಮ್ಮ ಹಣ ಅಂತ ಹೇಳ್ತಿದ್ದಾರಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇವರು ಡುಪ್ಲಿಕೇಟ್ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ತಾಕತ್ತಿದ್ರೆ ಆರ್ಥಿಕತೆಯ ಶ್ವೇತಪತ್ರ ಬಿಡುಗಡೆ ಮಾಡಲಿ. ಯಾಕಂತಂದ್ರೆ ಶ್ವೇತಪತ್ರ ಅಂತಂದ್ರೆ ಅದರಲ್ಲಿ ಎಲ್ಲವೂ ಸಹ ಅಂಕಿ ಅಂಶ ದಾಖಲಾತಿಗಳು, ಎಷ್ಟು ಖರ್ಚು ವೆಚ್ಚ ಏನೇನಾಗಿದೆ ಎಲ್ಲವೂ ಸಹ ಅದರಲ್ಲಿ ದಾಖಲಾತಿ ಇರುತ್ತೆ. ಅದನ್ನ ಅವರು ಬಿಡುಗಡೆ ಮಾಡಲಿ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇನ್ನು ಈ ವಿಷಯವನ್ನೆಲ್ಲ ಹೇಳಿಕೆ ಅಂದ್ರೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಡೆಸ್ಕ್ ಲೈವ್ ನಲ್ಲಿ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಜಾಯಿನ್ ಆಗಿದ್ದಾರೆ. ಎಸ್ ಓಂ ಪ್ರಕಾಶ್, ಇವತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಡುಪ್ಲಿಕೇಟ್ ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಕೊಡ್ತಾ ಇದೆ ಅದೆಲ್ಲವೂ ಸಹ ಕೇಂದ್ರದ್ದು ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಕುರಿತು? ಬಿಜೆಪಿ ಈಗಿಂದ ಹೇಳ್ತಾ ಇಲ್ಲ, ಇದು ಮುಂಚೆಂದನೂ ಅಂದ್ರೆ ಏನೀಗ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂತು ಈಗ ಲಾಸ್ಟ್ 6 ತಿಂಗಳಿಂದ. ಅಂದ್ರೆ ಅವ್ರು ಯಾವಾಗ ಈ ಒಂದು 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡ್ತು ಆಗಿಂದನೇ ರಾಜ್ಯವನ್ನು ದಿವಾಳಿ ಮಾಡ್ತು ಕಾಂಗ್ರೆಸ್ ಪಕ್ಷ. ಅಂದ್ರೆ ಇರೋ ದುಡ್ಡೆಲ್ಲ ಅಲ್ಲಿ ಹಾಕ್ಬಿಟ್ಟು ಬಜೆಟ್ನ ಖಾಲಿ ಮಾಡ್ಬಿಡ್ತು. ಈಗ ಕೇಂದ್ರದ ಕಡೆ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಆರೋಪದ ಮುಂದುವರಿಕೆ ಭಾಗವಾಗಿ ಈಗ ಅಶೋಕ್ ಅವರು ಈ ತರ ಒಂದು ಆರೋಪವನ್ನು ಸಿದ್ದರಾಮಯ್ಯ ಮೇಲೆ ಮಾಡಿದ್ದಾರೆ. ಅಂದ್ರೆ ಇವರು ಪ್ರತಿಯೊಂದು ತಾವು ದಿವಾಳಿ ಆಗ್ಬಿಟ್ಟು ರಾಜ್ಯದ ಖಜಾನೆಯನ್ನು ದಿವಾಳಿ ಮಾಡಿಬಿಟ್ಟು ಈಗ ಕೇಂದ್ರ ನಮಗೆ ಅನುದಾನ ಕೊಡ್ತಿಲ್ಲ, ಕೇಂದ್ರದ್ದೇ ತಪ್ಪು ಅನ್ನೋ ಥರ ಗುಬೆ ಕೊಡ್ತಾ ಇದ್ದಾರೆ. ಒಂದು ವೇಳೆ ಅವರಿಗೆ ಧೈರ್ಯ ಇತ್ತು ಅಂದ್ರೆ ಈ ಆರ್ಥಿಕತೆ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಲಿ. ಅಂದ್ರೆ ಶ್ವೇತಪತ್ರದಲ್ಲಿ ಅವರು ಎಲ್ಲಾನು ಒಂದು ವಿವರಣೆ ಕೊಡಬೇಕಾಗುತ್ತೆ. ಯಾವ ದುಡ್ಡು ಎಲ್ಲಿದೆ, ಎಲ್ಲಿಂದ ಬರಬೇಕು, ನಮ್ಮ ಕಡೆಯಿಂದ ಎಷ್ಟು ದುಡ್ಡಿದೆ, ಪ್ರತಿಯೊಂದನ್ನು ಶ್ವೇತಪತ್ರದಲ್ಲಿ ಅವರು ಹೇಳಬೇಕಾಗುತ್ತೆ. ಹಾಗಾಗಿ ಆ ಶ್ವೇತಪತ್ರವನ್ನು ಧೈರ್ಯ ಇದ್ರೆ ಹೊರಡಿಸಲಿ ಅಂತ ಆರ್ ಅಶೋಕ್ ಒಂದು ಚಾಲೆಂಜ್ ಮಾಡಿದ್ದಾರೆ. ಹಾಗಾಗಿನೇ ಅವರು ಈಗ ರಾಜ್ಯ ದಿವಾಳಿಯಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಯಾವುದೇ ಒಂದು ರೀತಿಯ ಒಂದು ಕೆಲಸ ಮಾಡಿಲ್ಲ, ಅವರು ಬರೀ ಕೇಂದ್ರದ ಮೇಲೆ ಗುಂಪೆ ಕೂರಿಸೋದಷ್ಟೇ ಅವರ ಒಂದು ಕೆಲಸ ಅಂತ ಅವರು ಈ ತರ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಈ ಕೇಂದ್ರದಿಂದ ಹಣವನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವ ಒಂದು ಮಾತಿಗೆ ಇವರು ಡುಪ್ಲಿಕೇಟ್ ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ ಇದೇನಾದ್ರೂ ಜನಕ್ಕೆ ಗೊತ್ತಾದ್ರೆ ಕಾಂಗ್ರೆಸ್ ಸರ್ಕಾರದ ವಿಚಾರ ಜನಕ್ಕೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರಲ್ಲ. ಅಂದ್ರೆ ಒಂದ್ ರೀತಿಯಲ್ಲಿ ವ್ಯಂಗ್ಯವಾಡ್ತಿದ್ದಾರೆ ಆರ್ ಅಶೋಕ್. ಪ್ರಕಾಶ್, ಹೌದು ಅಕ್ಷತಾ, ಅವರು ಡುಪ್ಲಿಕೇಟ್ ಸಿದ್ದರಾಮಯ್ಯ ಅಂತ ಹೇಳಿದ್ದಕ್ಕೂ ಮತ್ತು ಜನರಿಗೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ದಕ್ಕೂ ಕಾರಣ ಇದೆ.
ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಮುಂಚೆಂದನೂ ನಾನು ಒಬ್ಬ ದೊಡ್ಡ ಆರ್ಥಿಕ ತಜ್ಞ ಅಂತಾನೆ ಹೇಳ್ಕೊಂಡು ಆ ಥರ ಬಿಂಬಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ಒಂದು ಸುಮಾರು 15 ಬಜೆಟ್ ಅವರು ಮಂಡನೆ ಮಾಡಿದ್ದಾರೆ. ಈ ಥರ ನಾವು ಬಜೆಟ್ ನಾನು ತಜ್ಞ, ಬಜೆಟ್ನಲ್ಲಿ ನಾನು ತುಂಬ ಎಲ್ಲನೂ ನನಗೆ ಗೊತ್ತಿದೆ ಅಂತ ಅವರು ಹೇಳಿ ಒಂದು ಬಜೆಟ್ ತಜ್ಞ ಅಂತ ಹೇಳ್ಕೊಂಡಿರುವಾಗ ಅವರು ಈ ವಿಷಯದಲ್ಲಿ ಯಾಕೆ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ? ಅದಕ್ಕೆ ಅವರು ನಿಜವಾಗ್ಲೂ ಸಿದ್ದರಾಮಯ್ಯ ಎಲ್ಲ ಡೂಪ್ಲಿಕೇಟ್ ಸಿದ್ದರಾಮಯ್ಯ ಅವರು ಅಂತ ಅವರು ಕಾಲು ಎಳಿತಾ ಇದ್ದಾರೆ ಮತ್ತು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಹೀಗೆ ಸಿದ್ದರಾಮಯ್ಯ ಅವರು ಎಲ್ಲವನ್ನೂ ಅಂದರೆ ಈ ಬೊಕ್ಕಸ ಖಾಲಿ ಮಾಡಿ ಕೇಂದ್ರದಿಂದ ನಮಗೆ ದುಡ್ಡು ಬರಲಿಲ್ಲ, ಅದಕ್ಕೆ ನಾವು ಇಲ್ಲಿ ನಮಗೇನು ಇದು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ನ್ಯಾಯ? ಅದು ಸರಿಯಲ್ಲ. ಹಾಗಾಗಿನೇ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಸಿದ್ದರಾಮಯ್ಯ ಅಲ್ಲ, ಅವರು ಡೂಪ್ಲಿಕೇಟ್ ಸಿದ್ದರಾಮಯ್ಯ ಅಂತ ಅವರು ವ್ಯಂಗ್ಯವಾಡ್ತಾನೆ ಇದ್ದಾರೆ. ಹಾಗೆ ಈಗ ಬಿಜೆಪಿ ಇದೇ ಒಂದು ಹೇಳಿಕೆ ಮೇಲೆ ಒತ್ತು ಕೊಡ್ತಾ ಇದೆ. ಅಕ್ಷಿತಾ. ಓಕೆ, ಧನ್ಯವಾದಗಳು ಓಂ ಪ್ರಕಾಶ್. ಡುಪ್ಲಿಕೇಟ್ ಸಿದ್ದರಾಮಯ್ಯ ಕಾಂಗ್ರೆಸ್ ಹಾಗೂ ಸಿಎಂ ವಿರುದ್ಧ ಇದೀಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜನಕ್ಕೆ ತಮ್ಮ ಕೆಲಸ ಏನಾದರೂ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್.